ಶಿವ ಅಂದ್ರೆ ನಿಮ್ ಕಣ್ಮುಂದೆ ಬರೋದೇನು? ತ್ರಿಶೂಲ, ಕೊರಳಲ್ಲಿ ಹಾವು, ಭಸ್ಮ, ಭಸ್ಮ ಹಚ್ಕೊಂಡಿರೋ ಮೈ, ಮತ್ತೆ ರುದ್ರಾಕ್ಷ, ಜಟೆ, ಚಂದ್ರ, ಇವೆಲ್ಲ ಇರುವ ಮಹಾದೇವನ ರೂಪವನ್ನ ನಿಮ್ ಕಣ್ಮುಂದೆ ಬರುತ್ತೆ. ಆದ್ರೆ ಶೈವ ತತ್ವದಲ್ಲಿ ಶಿವ ಅಂದ್ರೆ ಬರೇ ಒಂದು ರೂಪ ಅಲ್ಲ, ಅದೊಂದು ಅಸ್ತಿತ್ವ. ಅದು ನಮ್ಮ ಎಲ್ಲ ಜೀವಿಗಳಲ್ಲಿರುವ ಚೈತನ್ಯದ ಆತ್ಮನ್ನು ಕೂಡ ಶಿವ ಅಂತ ನಂಬ್ತಾರೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ. ಶೈವ ತತ್ವದ ಪ್ರಕಾರ ಶಿವ ಅಂದ್ರೆ ಬರೇ ಒಂದು ರೂಪ ಅಲ್ಲ, ನಮ್ಮ ವಿಶ್ವದಲ್ಲಿ ಇರುವ ಸಕಲ ಜೀವಿಗಳು ಅಂದ್ರೆ ಎಲ್ಲಾ ಜೀವಿಗಳು, ಪ್ರಾಣಿಗಳಾಗಿರ್ಬೋದು, ನಾವು ಮನುಷ್ಯರು, ಮರ ಗಿಡ, ಈ ಎಲ್ಲದರಲ್ಲೂ ಅವರು ಶಿವನ್ನ ನೋಡ್ತಾರೆ. ಮತ್ತೆ ಎಲ್ಲ ಪ್ರಾಣಿಗಳಲ್ಲೂ, ಎಲ್ಲ ಜೀವಿಗಳಲ್ಲೂ, ಎಲ್ಲ ಮನುಷ್ಯರಲ್ಲೂ ಒಂದು ಶುದ್ಧವಾದ ಚೈತನ್ಯ ಆತ್ಮ ಇದೆ. ಅದನ್ನೇ ಅವರು ಶಿವ ಅಂತ ನಂಬ್ತಾರೆ. ಏನೇನ್ ಕಾಣುತ್ತೆ ಜಗತ್ತಲ್ಲಿ ಎಲ್ಲವೂ ಶಿವಾಮಯ, ಎಲ್ಲವೂ ಸರ್ವಂ ಶಿವಂ, ಎಲ್ಲಾನು ಶಿವನೇ ಅಂತ ಅವ್ರು ಹೇಳ್ತಾರೆ. ಉದಾಹರಣೆ ಕೊಡೋದಾದ್ರೆ, ನೀವೊಂದು ಸಮುದ್ರ ನೋಡಿ, ಅದರಲ್ಲಿ ದೊಡ್ಡ ಅಲೆಗಳು, ಚಿಕ್ಕ ಅಲೆಗಳು, ತುಂಬಾ ತರ ಅಲೆಗಳು ಬರ್ತಾ ಇರ್ತವೆ. ಆದ್ರೆ ಅದರದೆಲ್ಲ ಮೂಲ ಯಾವುದು? ನೀರು ಅಲ್ವಾ? ಅದೇ ರೀತಿ ನಾವು ಎಲ್ಲ ಜೀವಿಗಳು ಬೇರೆ ಬೇರೆ ತರ ಇರ್ಬೋದು. ಮನುಷ್ಯರನ್ನೇ ತಗೊಳ್ರಿ, ಒಂದೇ ತರ ಇದೀವ ನಾವು? ಇಲ್ಲ. ಒಬ್ರು ಕುಳ್ಳುಕಿದ್ದಾರೆ, ಒಬ್ರು ಎತ್ತರ ಇದ್ದಾರೆ, ಇನ್ನೊಬ್ರು ದಪ್ಪಕ್ಕಿದ್ದಾರೆ, ಇನ್ನೊಬ್ರು ತೆಳ್ಳಗಿದ್ದಾರೆ. ಬಟ್ ಅವರ ಒಳಗಡೆ ಇರುವ ಚೈತನ್ಯ ಆತ್ಮ ಮಾತ್ರ ಎಲ್ಲರಲ್ಲೂ ಸೇಮ್ ಇದೆ. ಅದೇ ಎಲ್ಲರಲ್ಲೂ ಶಿವ ಇದ್ದಾನೆ ಅಂತ ಅವ್ರು ನಂಬ್ತಾರೆ. ಈ ರೀತಿ ಎಲ್ಲರಲ್ಲೂ ಶಿವನ ನೋಡ್ತಾ ಇದ್ರೆ ನಮಗೆ ಏನನ್ಸುತ್ತೆ? ಒಬ್ಬರ ಮೇಲೊಬ್ಬರಿಗೆ ದ್ವೇಷ ಇರಲ್ಲ. ಫಸ್ಟ್ ಆಫ್ ಆಲ್ ದ್ವೇಷ ಹೇಗಿರುತ್ತೆ? ಎಲ್ಲರಲ್ಲೂ ದೇವ್ರು ನೋಡ್ತಾರಲ್ಲ, ಅವರು ಎಲ್ಲರಲ್ಲೂ ಶಿವನ್ ನೋಡ್ತಾರಲ್ಲ, ದ್ವೇಷ ಎಲ್ಲಿರುತ್ತೆ? ದ್ವೇಷ ಇರಲ್ಲ. ಒಬ್ಬರ ಮೇಲೆ ಕೋಪ ಬರಲ್ಲ, ಒಬ್ಬರ ಮೇಲೆ ಕೀಳು ಭಾವನೆ ಬರಲ್ಲ, ಒಬ್ಬರ ಮೇಲೆ ಅಸಹ್ಯ ತರ ಭಾವನೆ ಬರಲ್ಲ. ಎಲ್ಲರಲ್ಲೂ ದೇವರನ್ನ ನೋಡ್ತೀವಿ. ಈ ರೀತಿ ನೋಡಿದಾಗ ನಮ್ಮ ಮನಸ್ಸು ಕೂಡ ಹಗುರ ಆಗುತ್ತೆ, ನಮಗೆ ಯಾವುದೇ ರೀತಿಯ ಚಿಂತೆ ಬರಲ್ಲ. ಯಾಕಂದ್ರೆ ಅವರು ಎಲ್ಲರಲ್ಲೂ ದೇವರನ್ನ ನೋಡ್ತಾರೆ. ಹಾಗಾದ್ರೆ ಎಲ್ಲರಲ್ಲೂ ದೇವ್ರು ನೋಡೋದಾದ್ರೆ ಅವ್ರೇನಾದ್ರೂ ಬೈದ್ರೆ ನಾವು ಬೈಸ್ಕೋಬೇಕಾ? ಇಲ್ಲಿ ಅವ್ರು ಹೇಳ್ತಾ ಇರೋದು, ಎಲ್ಲರಲ್ಲೂ ಆ ಚೈತನ್ಯ ಭಾವ ಇದೆ, ಚೈತನ್ಯ ಆತ್ಮ ಇದೆ, ಅದನ್ನ ಶಿವ ಅಂತ ನಂಬಿ. ಅವ್ರು ಹೇಳಿದಿಗೆ ಪ್ರತಿಕ್ರಿಯೆ ಕೊಡಬಾರ್ದು ಅಂತ ಏನಿಲ್ಲ, ಕೊಡಿ. ಬಟ್ ಯಾರನ್ನು ದ್ವೇಷಿಸಕ್ ಹೋಗಬೇಡಿ. ದ್ವೇಷ ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನನೇ ಕೆಟ್ಟ ಹೋಗುತ್ತೆ. ನೀವು ನೋಡಿರ್ಬೋದು, ಬಹಳಷ್ಟು ಜನ ಜೈಲಲ್ಲಿ ಇರ್ತಾರೆ. ಈಗ ಪಶ್ಚಾತ್ತಾಪ ಯಾವಾಗ ಬರುತ್ತೆ ಅವ್ರಿಗೆ? ಯಾಕೆ ದ್ವೇಷ ಮಾಡಕ್ ಹೋದ್ನೋ, ಯಾಕೆ ಅವತ್ತೊಂದ್ ದಿವಸ ಅಷ್ಟೊಂದು ಕೋಪ ಮಾಡ್ಕೊಳಕ್ ಹೋದ್ನೋ ಅಂತ ಈಗ ಅರಿವಾಗ್ತಾ ಇರುತ್ತೆ ಕೆಲವೊಬ್ರಿಗೆ. ಯಾಕೆ? ಮುಂಚೆನೆ ತಡಿಬೋದಿತ್ತ? ಈ ರೀತಿ ನಾವು ಎಲ್ಲರಲ್ಲೂ ಶಿವನ ನೋಡೋದ್ರಿಂದ ಏನ್ ಪ್ರಯೋಜನ? ದ್ವೇಷ ಬರಲ್ಲ, ಕೋಪ ಬರಲ್ಲ. ಇವೆರಡು ಬರ್ಲಿಲ್ಲ ಅಂದ್ರೆ ಎಲ್ಲರೂ ನಮ್ಮವ್ರನ್ನೇ, ಎಲ್ಲರನ್ನು ಪ್ರೀತಿಯಿಂದ ಕಾಣ್ಬೋದು. ಅದಕ್ಕೆ ಹೇಳಿ, ಎಲ್ಲರಲ್ಲೂ ಶಿವ ನೋಡಿ. ಸರ್ವಂ ಶಿವಂ, ಗಿಡ, ಪಕ್ಷಿ, ಪ್ರಾಣಿ, ಎಲ್ಲರಲ್ಲೂ ಶಿವ, ಎಲ್ಲರಲ್ಲೂ ಶಿವ ನೆಲೆಸಿದಾನೆ. ಅದೇ ಸತ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಕೊಡಿ. ಈ ರೀತಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ತಗೊಂಡ್ಬರ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.